ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ಇನ್ ಯೂಟ್ಯೂಬ್ ಚಾನಲ್. ನನ್ನ ಹುಡುಗಿ ಕನ್ನಡತಿ ಸಹನೆ ಕರುಣೆ ಇವಳ ನೀತಿ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈ ವಿಡಿಯೋ ನವೀನ್ ಬರ್ಡೇಗಿನ ಮುಂಚೆ ಬರುತ್ತೆ ಬಿಕಾಸ್ ನಾನು ಇದನ್ನು ನವೀನ್ ಬರ್ಡೇಗೂ ಮುಂಚೆ ಶೂಟ್ ಮಾಡ್ತಿರೋದು ಆ್ಯಂಡ್ ಒಂದಿನ ಗ್ಯಾಪ್ ಇದೆ ಇನ್ನು ಒಂದು ಬರ್ಡೇಗೆ. ಸೊ ಅಷ್ಟರಲ್ಲಿ ಐ ಥಾಟ್ ವೈ ನಾಟ್ ಎವ್ರಿ ಟೈಮ್ ಗಿಫ್ಟ್ ಅಂತೂ ಕೊಡ್ತೀವಿ, ದಟ್ ಈಸ್ ಫಾರ್ ಶ್ಯೂರ್. ಬಟ್ ಅದನ್ನು ಬಿಟ್ಟು ಈ ಸಲ ಇನ್ನೊಂಚೂರು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕೋಣ ಅಂತ. ನಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಬೇಜಾರಾಗ್ತದೆ, ಬಟ್ ಓಕೆ, ಎಮೋಷ್ನಲ್ ಆಗಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ. ಸೊ ಆಗಲ್ಲ. ಈಗ ಲೈಫಲ್ಲಿ ನಾನು ಇದು ಸೆಕೆಂಡ್ ಲೆಟರ್ ಬರೀತಾ ಇದ್ದು. ಫಸ್ಟ್ ಲೆಟರ್ ನಾನು ನಮ್ಮ ಮಮ್ಮಿಗೆ ಬರ್ತಿದ್ದು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಆ ಟೈಮಲ್ಲಿ ಬರ್ತಿದ್ದು. ಬಟ್ ನನಗೆ ಏನಕ್ಕೆ ಬರ್ತಿದ್ದೆ ಅಂತ ಗೊತ್ತು, ಬಟ್ ನಾನು ಏನೆಲ್ಲ ಬರ್ತಿದ್ದೆ ಅನ್ನೋದು ನಂಗೆ ನಿಜ ಗೊತ್ತಿಲ್ಲ. ಸೊ ಮಮ್ಮಿ ಯಾವಾಗಲೂ ನಾವೇನು ಹೇಳ್ತಿದ್ರು, ಈ ಥರ ಲೆಟರ್ ಬರೆದಿದ್ಲು, ನಾನು ಇಟ್ಟಿದ್ದೀನಿ, ಒಂದಿನ ಬರುತ್ತೆ ಆ ದಿನ ತೋರಿಸ್ತೀನಿ ಆ ಲೆಟರ್ನ ಅಂತ. ಆ್ಯಂಡ್ ಇದು ನನ್ನ ಸೆಕೆಂಡ್ ಲೆಟರ್. ನಾನು ನವೀನಿಗೆ ಬರೀತಾ ಇರೋದು. ನವೀನ್ಗೆ ಫಸ್ಟ್ ಲೆಟರ್ ಬರ್ತಿರೋದು, ಬಟ್ ಲೈಫಲ್ಲಿ ಇದು ನಾನು ಸೆಕೆಂಡ್ ಲೆಟರ್ ಬರುತ್ತೆ. ನನಗೆ ತುಂಬ ಲೆಟರ್ಸ್ ಬರ್ದಿದ್ದಾರೆ ಅಂದರೆ ನನ್ನ ಫ್ರೆಂಡ್ಸ್ ಲೈಕ್ ನನಗೆ ಬೇಜಾರಾದಾಗ, ಅಂದರೆ ಅವ್ರ ಕಡೆಯಿಂದ ಏನಾದರೂ ತಪ್ಪಾದಾಗ. ಬಿಕಾಸ್ ನಾನು ನಿಮಗೆಲ್ಲ ಗೊತ್ತು ನನಗೆ ರೋಸಸ್ ಇಷ್ಟ, ಅಂದರೆ ಫ್ಲಾಸೇ ಇಷ್ಟ. ಫಸ್ಟು ರೋಸ್, ಯಾವುದೇ ಫ್ಲಾಸ್ ಆಗಲಿ ನನಗೆ ಕೊಟ್ಬಿಟ್ಟು ಇಲ್ಲ ನಾನು ಮಾಡಿದ್ದು ತಪ್ಪಾಯಿತು ಸಾರಿ ಅಂದ್ಬಿಟ್ಟು ನಾನು ಅಲ್ಲೇ ಕರ್ಗೋಗ್ಬಿಡ್ತೀನಿ, ಅಲ್ಲೇ ಬಿಟ್ಬಿಡ್ತೀನಿ. ಅದು ಎಂಥ ದೊಡ್ಡ ತಪ್ಪಾಗಿರಲು ಬಿಟ್ಬಿಡ್ತೀನಿ ನಾನು, ಇಷ್ಟು ಎಫರ್ಟ್ಸ್ ಆಗ್ತಾರೆ ನನಗೋಸ್ಕರ ಅಂತ. ಹಾಗೆ ನಾನು ಅಷ್ಟೇ, ಅದು ನನಗೂ ಅಷ್ಟೇ ತುಂಬ ಜನ ಫ್ರೆಂಡ್ಸ್, ತುಂಬ ಜನ ಅಂತಲ್ಲ, ಒಂದು 2-3 ಜನ, 1 2 3 ಮೆಂಬರ್ಸ್ ನನಗೆ ಲೆಟರ್ ಬರೆದಿದ್ದಾರೆ, ನನ್ನ ಫ್ರೆಂಡ್ಸ್, ತುಂಬ ಕ್ಲೋಸ್ ಫ್ರೆಂಡ್ಸ್. ಆ್ಯಂಡ್ ಇನ್ನು ಕೆಲವರು ನನಗೆ ರೋಸಸ್ ಇಷ್ಟ ಅಂತ ರೋಸಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಅದನ್ನು ಮರೆಯಲ್ಲ. ನಂಗೆ ದಟ್ ಈಸ್ ದ ಬಿಗ್ಗೆಸ್ಟ್ ಗಿಫ್ಟ್ಸ್ ದಟ್ ಐ ಕ್ಯಾನ್ ಗೆಟ್. ಬಿಕಾಸ್ ನಂಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಹೇಗೆ ಅಂತ, ನನಗಂತೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ಕೆಲವು ಫ್ರೆಂಡ್ಸ್ ಈಗಲೂ ಇದ್ದಾರೆ, ಇನ್ನು ಕೆಲವು ಫ್ರೆಂಡ್ಸ್ ನನ್ನ ಜೊತೆಗಿಲ್ಲ, ಬಟ್ ದೇರ್ ಆಲ್ವೇಸ್ ಬಿ ಇನ್ ಮೈ ಹಾರ್ಟ್. ಬಿಕಾಸ್ ನನಗೆ ಒನ್ಸ್ ನಾನು ಫ್ರೆಂಡ್ಸ್ ಅಂತ ಮಾಡ್ಕೊಂಡ್ಮೇಲೆ ನಾನು ಅವ್ರನ್ನ ಕಡೆ ತನಕ ಮರೆಯಲ್ಲ. ಮೇ ಬಿ ನಾನು ಇವತ್ತು ಮಾತಾಡದೇ ಇರ್ಬೋದು ಅವ್ರ ಜೊತೆ, ಬಟ್ ಐ ವಿಲ್ ನೆವರ್ ಫರ್ಗೆಟ್. ನಾನು ಅವ್ರ ಜೊತೆ ಇದ್ದಿದ್ದು ಒಳ್ಳೆ ಡೇಸ್ ಆಗಲಿ, ಟೈಮ್ ಸ್ಪೆಂಡ್ ಮಾಡಿರೋದಾಗಲಿ ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಮುಂದೊಂದು ದಿನ ಒಳ್ಳೆ ದಿನ ಬಂದರೆ ನಾನೇ ಹೋಗಿ ಮಾತಾಡ್ಸೋಕ್ಕೂ ನನಗೇನು ಬೇಜಾರಿಲ್ಲ. ಇಟ್ ಈಸ್ ಓಕೆ, ಇಟ್ ಈಸ್ ಆಲ್ ಪಾರ್ಟ್ ಆಫ್ ಲೈಫ್. ನಾನೇನು ನಂಬ್ತೀನಿ ಅಂದರೆ ಇವತ್ತಿದ್ದವ್ರು ನಾಳೆ ಇರ್ತಾರೋ ಅಲ್ವಾ ಗೊತ್ತಿಲ್ಲ. ಐ ಡೋಂಟ್ ವಾಂಟ್ ಟು ಕ್ಯಾರಿ ಹೇಟ್. ಹಂಗಂತ ನಾನು ಮೇಲ್ ಬಿದ್ದು ಎಲ್ಲ ಇದು ಮಾಡಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಐ ವಿಲ್ ಸ್ಟೇ ಫಾರ್. ಬಟ್ ಅವ್ರು ಆ ಕಡೆಯಿಂದ ನಂಗೆ ಅದೇ ವಾಪಸ್ ಅದೇ ಥರ ಪ್ರೀತಿ, ಅದೇ ಥರ ಫ್ರೆಂಡ್ಶಿಪ್ ಕೊಡ್ತಿಲ್ಲ ಅಂದರೆ ಐ ವಿಲ್ ಓನ್ಲಿ ಸ್ಟೇ ಬ್ಯಾಕ್. ಬೇಡ, ಓಕೆ ಆಯಿತು ಅಂತ ಅಂದ್ಬಿಟ್ಟು. ಬಟ್ ಓಕೆ, ಸ್ಟಾರ್ಟಿಂಗೇ ನಾನು ಎಮೋಷ್ನಲ್ ಆಗಬಾರ್ದು ಅಂತ ಫಿಕ್ಸ್ ಆಗಿದ್ದೀನಿ ಅಷ್ಟೇ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇದನ್ನು ಸ್ವಲ್ಪ ಎಫರ್ಟ್ಸ್ ಹಾಕಿ ಖಾಲಿ ವೈಟ್ ಪೇಪರನ್ನು ಸ್ವಲ್ಪ ಡೆಕೋರೇಷನ್ ಅಂದರೆ ಒಂಚೂರು ನೋಡಿರ್ತೀರಲ್ಲ. ಐ ಥಾಟ್ ನಾನು ಆ್ಯಕ್ಚುಲಿ ಆರ್ಡರ್ ಮಾಡೋಣ ಅಂದ್ಕೊಂಡೆ, ವಿಂಟೇಜ್ ಪೇಪರ್ಸ್ ಅಂತ ಸಿಗುತ್ತೆ. ಬಟ್ ಆದರೂ ಬೇಡ, ಇದನ್ನು ನಾನು ಎಫರ್ಟ್ಸ್ ಹಾಕಿ ಮಾಡೋಣ, ನೋಡು ನವೀನ್ ನಿಂಗೋಸ್ಕರ ಮಾಡಿದ್ದೀನಿ ಅಂತ. ಸೊ ಒಂಚೂರು ಕಾಫಿ ಪೌಡರ್ ಆಲ್ರೆಡಿ ಚಲೋ ಬಿಡಿದೆ. ಕಾಫಿ ಪೌಡರ್ ತೊಗೊಂಡಿದ್ದೀನಿ ನಾನು. ಕಾಫಿ ಪೌಡರ್ ಒಂಚೂರು ಹಾಕೊಂಡ್ರೆ ಫುಲ್ ಬಿದ್ದೋಯ್ತು. ಓಕೆ, ಇದಕ್ಕೆ ಕಾಫಿ ಪೌಡರ್ ಹಾಕಿಬಿಟ್ಟು ಆಮೇಲೆ ಒಂಚೂರು ವಾಟರ್ ಹಾಕಿ ಹಿಂಗೆ ಮಾಡಿಬಿಟ್ಟಿದ್ದನ್ನು ಹೀಗೆ ಗಮ್ ಅಂತದೆ. ನಂಗೆ ಬ್ಲ್ಯಾಕ್ ಕಾಫಿ ಕುಡಿಬೇಕು ಅನಿಸ್ತದೆ, ಮುಗಿಸಿ ಬ್ಲ್ಯಾಕ್ ಕಾಫಿ ಕುಡಿತೀನಿ. ಓಕೆನಾ? ಸೊ ಕಾಟನ್ ತೊಗೊಂಡು ಕಾಟನಲ್ಲಿ ಹಿಂಗೆ ಡಿಪ್ ಮಾಡಿಬಿಟ್ಟು ಇದನ್ನು ಪೇಪರ್ಗೆಲ್ಲ ಹಿಂಗೆ ಮಾಡಿದ್ರೆ ವಿಂಟೇಜ್ ಪೇಪರ್ ಆಗಿಬಿಡುತ್ತೆ ಅಷ್ಟೇ. ಸೊ ಇದಕ್ಕೆ ಯಾಕೆ ಸುಮ್ಮನೆ ಆರ್ಡರ್ ಮಾಡಿ ಇದು ಮಾಡೋದು? ಪ್ರೀತಿಯಿಂದ, ನಮ್ಮ ಲವ್ವಿಂದ ನಾವು ನಮ್ಗೆ ಇಷ್ಟ ಆಗೋರಿಗೆ ಈ ಥರ ಎಲ್ಲ ಮಾಡಬೇಕು. ನಂಗೆ ಆ್ಯಕ್ಚುಲಿ ಈ ಥರ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಯಾವಾಗಾದರೂ ಲೈಕ್ ನಂಗೆ ಅಂದರೆ ಏನು ಮಾಡಿಬಿಡ್ತಿದ್ರು ಗೊತ್ತಾ, ಚಿಕ್ಕವರಂತ ಹೇಳಲ್ಲ ನಾನು, ದೊಡ್ಡವ್ರು ಆದಮೇಲೆ ತಪ್ಪುಗಳು ನಾನು ಮಾಡಿದ್ದೀನಿ, ಅವರು ಮಾಡಿದ್ದಾರೆ. ಈ ಥರ ಒಂದು ಅಪಾಲಜಿ ಕೇಳೋದು ಒಂದಿದು. ಸೊ ನಾಟ್ ಇನ್ ಸ್ಕೂಲ್ ಆ್ಯಂಡ್ ಕಾಲೇಜ್, ಈಗ ರೀಸೆಂಟ್ ಟೈಮ್ಸಲ್ಲೇ ಒಂದು ಸ್ವಲ್ಪ ವರ್ಷದ ಸ್ವಲ್ಪ ಇಯರ್ಸ್ ಹಿಂದೆ ನನಗೋಸ್ಕರ ಅಂತ ಕೆಲವೊಂದು ಫ್ರೆಂಡ್ಸ್ ಇದನ್ನೆಲ್ಲ ಮಾಡಿದರು. ಅಂದರೆ
ಏನೋ ಹೇಳ್ಬಿಟ್ಟಿರ್ತಾರೆ ಆ ಹೀಟ್ ಆಫ್ ದ ಮೂಮೆಂಟಿಗೆ. ಬಟ್ ಆಮೇಲೆ ಎಲ್ಗೆಟ್ಟು ಓಕೆ ನಂಗೆ ಬೇಜಾರಾಗಿದೆ ಅಂತ ಅದನ್ನು ಹೇಳಬಾರ್ದಿತ್ತು ಅಂತ ಅವರಿಗೂ ಅನಿಸಿರುತ್ತೆ. ಸೊ ಆ ರೀಸನಿಗೆ ಎಫರ್ಟ್ಸ್ ಹಾಕಿ ಲೆಟರ್ಸ್ ಇಲ್ಲ ಲಾಂಗ್ ಟೆಕ್ಸ್ಟ್ ಇಲ್ಲ ಫ್ಲವರ್ಸ್ ಚಾಕ್ಲೇಟ್ಸ್ ಈ ಥರ ಸಿಂಪಲ್ ಕಾಸ್ಟ್ಲಿ ಎಲ್ಲ ಇಲ್ಲ ಗೈಸ್. ಯು ಸಿ ಯಾರು ಹೇಳಿದ್ದು ಹುಡುಗಿರಲ್ಲ ಕಾಸ್ಟ್ಲಿ ಅಂತ? ನೋ ಗೈಸ್, ಮೇ ಬಿ ಇರ್ಬೋದು ಕೆಲವು ಜನ, ಬಟ್ ನಾಟ್ ಎವ್ರಿಬಡಿ ಅಲ್ವಾ? ಯಾಕೆಲ್ಲ ಜಡ್ಜ್ ಮಾಡಬೇಕು ಸುಮ್ಮನೆ ಜಡ್ಜ್ ಮಾಡಬೇಡಿ. ಓಕೆ, ಸೊ ಆಯಿತು, ಹಿಂಗೆ ಮಾಡಿದ್ದೀನಿ. ಈಗ ಹೀಗೆ ಕಾಣಿಸ್ತಿದೆ ನನ್ನ ಶ್ಯಾಡೋನಿದೆ. ಹೀಗೆ ಇವಾಗ ಹೆಡ್ಲೈನ್ ಬರಿಬೇಕಲ್ವ, ಅದನ್ನು ಒಂಚೂರು ಡಾರ್ಕ್ ಮಾಡೋಣ ಅಂತಷ್ಟೆ. ಹೆಡ್ಲೈನ್ನ ಮಾತ್ರ ಡಾರ್ಕಾಗಿ ಕಾಣಿಸ್ತಿದೆ ಹೆಡ್ಲೈನ್ ಅಷ್ಟೇ. ಈಗ ಇದನ್ನು ಸ್ವಲ್ಪ ಡ್ರೈ ಮಾಡೋಕ್ಕೆ ಬಿಡೋಣ ಅಂದ್ಕೊಂಡೆ, ಬಟ್ ಆಲ್ರೆಡಿ ಅದು ಆಲ್ಮೋಸ್ಟ್ ಡ್ರೈ ಆಗಿಬಿಟ್ಟಿದೆ. ಸೊ ಇದನ್ನು ಏನು ಮಾಡ್ತೀನಿ ಅಂದರೆ ಒಂಚೂರು ಪೇಪರಲ್ಲಿ ಇದನ್ನು ಸುಡಬೇಕು. ಪೇಪರ್ ಏನು ಮಾಡ್ತಾ ಇರ್ತಿದ್ದೀನಿ, ಸ್ವಲ್ಪ ಬಂದ್ ಮಾಡಿದ್ರೆ ಇನ್ನೊಂಚೂರು ಚೆನ್ನಾಗಿ ಎಫೆಕ್ಟ್ ಕಾಣಿಸುತ್ತೆ. ರಿಯಲ್ಲೇ ಟೇರ್ ಮಾಡುವ ಅಂತ ಅಲ್ವಾ, ಸುಮ್ಮನೆ ಯಾಕೆ, ಅದೇ ಒಂಚೂರು ಎಸ್ಥೆಟಿಕ್ಕಾಗಿ ಕಾಣಿಸ್ಲಿ ಅಂತ. ಇವಾಗ ನೆಂದಿರುತ್ತಲ್ವಾ, ಸೊ ಚೆನ್ನಾಗಿ ಇದಾಗುತ್ತೆ. ಇಲ್ಲೂ ಅಷ್ಟೆ ಒಂಚೂರು ನಾಟ್ ಬ್ಯಾಡ್. ಆಫ್ಟರ್ ಸೋ ಮೆನಿ ಇಯರ್ಸ್ ಕೂಡ ನಾನು ನನ್ನ ಆರ್ಟ್ ಆ್ಯಂಡ್ ಕ್ರಾಫ್ಟನ್ನು ಮರ್ತಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಚೆನ್ನಾಗಿ ಬಂದಿಲ್ಲ ಅಂದರೆ ಬೈಕೋಬೇಡ ನಾನು. ಹಿಂಗಿದೆ. ಈಗ ಇದನ್ನು ಏನು ಮಾಡ್ತೀನಿ ಗೊತ್ತಾ, ಐ ವಿಲ್ ಬರ್ನ್. ಸೊ ಆಗ ಸ್ವಲ್ಪ ಎಸ್ಥೆಟಿಕ್. ಸೊ ಗೈಸ್, ನಾನು ಲೆಟರ್ ಬರೆಯುವಾಗ ಒಳ್ಳೆ ಚಂದ ಘಮ ಅಂತ ಸ್ಮೆಲ್ ಬರಲಿ ಅಂತ ಒಂದು ಕ್ಯಾಂಡಲ್ನ ಅಂಟಿಸಿದ್ದೀನಿ. ಐ ಆಫ್ ದ ಲೈಟ್ಸ್ ಆ್ಯಸ್ ವೆಲ್. ಲೈಟ್ ಆಫ್ ಮಾಡ್ಬಾರಲ್ಲ. ಸರಿಯಸ್, ನಾನಿವಾಗ ಲೆಟರ್ ಬರೀತಾ ಇದ್ದೀನಿ. ಎವ್ರಿಥಿಂಗ್ ಕಾನ್ ಬಿ ಸೆಡ್ ಇನ್ ವರ್ಡ್ಸ್, ಅಂದರೆ ಎಲ್ಲನೂ ನಾವು ಮಾತಲ್ಲಿ ಹೇಳೋಕ್ಕಾಗಲ್ಲ. ಆ್ಯಂಡ್ ಕೆಲವೊಂದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಂಥ ವಿಷಯಗಳನ್ನ ನಾನು ಯಾವಾಗಲೂ ಲೆಟ್ರಲ್ಲಿ ಬರಿತೀನಿ. ಇಲ್ಲ ಮೆಸೇಜ್ ಮಾಡಿಬಿಟ್ಟು ಪ್ಲೀಸ್ ಇದನ್ನು ಮತ್ತೆ ಕಾಲಲ್ಲಿ ಡಿಸ್ಕಸ್ ಮಾಡಬೇಡ, ರಿಪ್ಲೈ ಮಾಡು ಅಷ್ಟೇ ಅಂತಲೂ ಹೇಳಿರೋ ವಿಷಯ ಇದೆ. ಸೊ ಬರೆಯುವ. ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ, ಉಸಿರಿರುವವರೆಗೂ ನಾ ಪೂಜಿಸುವೆ. ನಾನು ಏನಾದರೂ ಒಂದು ಹೊಸ ಕೆಲಸ ಮಾಡೋಕ್ಕೆ ಹೋದರೆ ನನಗೆ ಎಷ್ಟು ಅಡೆತಡೆಗಳು ಬರುತ್ತೆ ಅಂದರೆ, ಆ್ಯಕ್ಚುಲಿ ನಾನು ಆಗಲೇ ಲೈಟ್ ಆಫ್ ಮಾಡಿದಾಗ ಚೆನ್ನಾಗಿತ್ತು ತಾನೆ. ಇವಾಗ ಇದು ಫುಲ್ ಅಂದರೆ ಕಡಿಮೆ ಆಗ್ತಾ ಹೋಗುತ್ತಲ್ವ, ಕಡಿಮೆ ಆಗ್ತಾ ಹೋಗುತ್ತಲ್ವ, ಸೊ ಲೈಟು ಕೂಡ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಆಮೇಲೆ ನಾನು ಈ ಲೈಟಲ್ಲಿ ಆಫ್ ಮಾಡಿಬಿಟ್ಟು ಲೆಟರ್ ಬರೆಯೋಕ್ಕೆ ಹೋಗಿ ಏನೆಲ್ಲ ಆಗಿಬಿಟ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ಟೆ. ಅದು ನಾನು ಕನ್ನಡ ಇಂಗ್ಲೀಷ್ ಎರಡು ಮಿಕ್ಸ್ ಮಾಡಿ ಬರಿತಾ ಇದ್ದೀನಿ. ಬಿಕಾಸ್ ಅದು ನ್ಯಾಚುರಲ್ ಆಗಿರಬೇಕು. ಸುಮ್ಮನೆ ಫಾರ್ಮಲಾಗಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಎಲ್ಲ ಲೆಟರ್ ಬರೆಯೋದು ಬೇಡ ಅಂಥೇಳಿ ನಾನು ಎರಡು ನಾರ್ಮಲ್ ಲ್ಯಾಂಗ್ವೇಜಲ್ಲೇ ಬರೀತಾ ಇದ್ದೀನಿ. ಓಕೆನಾ? ನನ್ಗೀಗ ನೀ ಬರಿ ಸಂಗಾತಿ, ತಾಯಿಯು ನೀ ನನಗೆ. ಮುದ್ದು ಮುದ್ದಾದ ತಂಟೆಗಳಲ್ಲಿ ನೀ ಎಳೆಯ ಮಗುವೆ. ಸೊ ಗೈಸ್, ಬರ್ತಿದ್ದೀನಿ ಲೆಟರ್ ಅಷ್ಟೇ. ಆಮೇಲೆ ಸಿಗ್ತೀನಿ. ನಾನು ನೋಡಿದೆ ನನ್ನ ಫೋನ್ ಹೈಜಾಕ್ ಮಾಡಿದ್ದಾಗ ಇದು ಒಂದು ನಿಮಿಷ ನಾನು ಹೇಳ್ತೇನೆ. ಈ ಗಿಫ್ಟ್ ಬಂದು ಇಟ್ ಈಸ್ ಆಲ್ವೇಸ್ ಸ್ಪೆಷಲ್. ನನ್ನ ಕೈಯಿಂದ ಇದು ಎರಡನೇ ಲೆಟರ್.
ಅದೆಲ್ಲ ಹಂಗೆಲ್ಲ ಓವರ್ ಡೌನ್ ಮಾಡಲ್ಲ. ನಿಂಗೆ ಗೊತ್ತು ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಂಗೊಂದು ಲೆಟ್ರ್ ಬರ್ದಿದ್ಲು ಅಂತ. ನಾನ್ ಲೆಟರ್ ಬರ್ಕೊಟ್ಟಿದ್ದೆ. ನೆನ್ಪಿದ್ಯಾ? ಬರ್ಕೊಟ್ಟಿದ್ದೀನಿ. ನಮ್ಮಮ್ಮ ಹೇಳಿ ನೆನ್ಪಿದ್ಯಾ? ಸೊ ದಿಸ್ ಇಸ್ ಸೆಕೆಂಡ್ ಲೆಟರ್ ಇನ್ ಮೈ ಲೈಫ್. ಅಂದ್ರೆ ನಿನಗೆ ಫಸ್ಟ್ ಲೆಟರ್, ನಾನು ಬರೀತಾ ಇರೋ ಸೆಕೆಂಡ್ ಲೆಟರ್. ತಗೋ, ಇನ್ನ ನೀನು ಒಬ್ಬನೇ ಇದ್ದಾಗ ಓದು. ನೀನು ಎಲ್ಲಿವರೆಗೂ ಇದನ್ನ ಪ್ರಿಸರ್ವ್ ಮಾಡೋಕ್ಕಾಗುತ್ತೆ ಪ್ರಿಸರ್ವ್ ಮಾಡು. ಆ್ಯಂಡ್ ಇದ್ರ ಬಗ್ಗೆ ನನ್ನ ಹತ್ರ ಕಾಲಲ್ಲಿ ಮತ್ತೆ ಡಿಸ್ಕಸ್ ಮಾಡಬೇಡ ಅಷ್ಟೇ. ಈ ಲೆಟರ್ ನಿನಗೆ ನಿನ್ನ ಮನಸ್ಸಲ್ಲೇ ಇರಲಿ. ನಾನು ಮುಂದೆ ಅಂತೂ ತೆಗಿಲೇಬೇಡ ನನಗೆ, ನನ್ನ ಮೇಲೆ ಹಣೆ ತೆಗಿಬೇಡ ಅಷ್ಟೇ. ಓಕೆ ಓಕೆ ಆಯ್ತು. ಸೊ ಅಷ್ಟೇ ಗೈಸ್, ಕೊಟ್ಟಿದ್ದೀನಿ. ಆ್ಯಂಡ್ ಇವಾಗ ನಂಗೆ ಮನೆಗೆ ಹೋಗೋ ಸಮಯ ಬಂದಿದೆ, ಸೊ ಮನೆಗೆ ಹೋಗ್ತೀನಿ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಬಾಯ್ ನವೀನ. ಬಾಯ್.